ಅಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ನಿನಗೆ ವಸದೀಶ ಕಪಿಲ ಸಿದ್ಧಮೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಜಯವಾಗಲಿ. ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಜಯವಾಗಲಿ. ಶರಣು ಶರಣಾರ್ಥಿ. ಮೂಲದ ಓಂಕಾರ ನೀನೇ ಬಸವಣ್ಣ, ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಾವಣ್ಣ, ಶರಣರ ಹೃದಯಲಿ ವಾಸನೆ ಅಣ್ಣ, ಬೇಗನೆ ಬಾ. ಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಎಂಬುದು ತೊರೆದು ಭಕ್ತನೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನ ನನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ, ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯನಾಥನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲಲಿ. ಯಾರು ಹೇಳ್ತಾರಲ್ಲ ಎಲ್ಲ ಗೊತ್ತಿದ್ದೀವಿ. ಜ್ಯೋತಿಷ್ ಬಂದ ದೊಡ್ಡ ಶ್ರೀಮಂತನತ್ತಿರಲು 100 ಲಕ್ಷ 100 ಕೋಟಿ ಗಳಿಸಿದವರಿದ್ದ ಬಂದ. ಅವಂದ ಹೆಂಗದಪ್ಪ ನನ್ನ ಜ್ಯೋತಿಷ್ಯ ಅಂತ ಕೇಳ್ದ. ಅವ ಕುಂತ ನೋಡ್ದ. ನಿನ್ನ ಎದುರು ಎಲ್ಲರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸತ್ತೋಗ್ತಾರೆ ಅಂತ ಹೇಳಿ ಶಾಕ್ ಆಯ್ತು. ಹೋದ. ಮಾರನೇ ದಿವಸ ಮತ್ತೊಬ್ಬ ಬಂದ. ಹೆಂಗದಪ್ಪ ನನ್ನ ಜ್ಯೋತಿಷ್ಯ, ಏನು ಪುಣ್ಯ ಮಾಡಿರಿ ಸ್ವಲ್ಪ ಚೇ ನಿಮ್ಮ ಪುಣ್ಯ ಅಗಾದದು, ನಿಮ್ಮ ಪುಣ್ಯ ಭಾಳ ಜೋರು. ದೀರ್ಘಾಯುಷ್ಯ ಅಂದ್ರೆ ಎಲ್ಲಕ್ಕಿಂತ ದೀರ್ಘಾಯುಷ್ಯ ನೀವೇ, ಎಲ್ಲಕ್ಕಿಂತ ದೀರ್ಘಾಯುಷ್ಯ ನೀವೇ ಇರ್ತೀರಿ. ನೀನಲ್ಲಿ ಸ್ಟೇಜ್ ಮೇಲೆ ಓಡಾಡ್ತೀರಲ್ಲ ಪೊರೆ ಕುಂತೂರು ಹನ್ವಾನ್ ಅಂತ ಅದೇ ಅದೇ ಸಮಯ ಮಾತಾಡಕ್ ನಾನು ಎಷ್ಟಿದ್ರು ಸಮಾಜ ಮಾತಾಡ್ತೀನಿ ನೋಡಿ. ಗಂಡ ಸತ್ತ ನಾಳೆ ಬಂದು ಓಡಾಡಲ್ಲ ಅಂಥವ್ರಿಗೆ ಸುಮ್ಮನೆ ಅಷ್ಟೇ. ಇಲ್ಲಾಂದ್ರೆ ನಮ್ಗೆ ನೀವು ಶಕ್ತಿ ಕೊಟ್ಟಿರಲ್ಲ. ಸಮಾಜ ನಮ್ಮಂತ ಎಲ್ಲ ತಿಳಿಕೆ ಮನೆಗೆ ಕುಂತ ಸಮಾಜ ಮಾದರಿ ಆಗ್ಬೇಕಲ್ಲ. ಅವ್ರಿಗಲ್ಲಿ ಸ್ವಲ್ಪ ಅಲ್ಲೇ ಕೂಡ್ಬೇಕಲ್ಲ ಬರ್ಬಟ್ಟ ಶಾಂತ
ಇಲ್ಲಿ ಬರೋದು ಅದು ಏನಂತ ವಿಧಿವಿಧಾನ ಮುಗಿಸ್ಕೊಂಡು ಬರ್ತೀನಿ ನಾನು ಅವಾಗೆಲ್ಲ ತಿಳಿದವರು ಹಂಗೆ ಎಲ್ಲ ಬರ್ತಾ ಹೋಗ್ತಾರೆ ಅಪ್ಪನ ಕಾರ್ಯಕ್ರಮದಾಗೆಲ್ಲ ಬಂದಿರ್ಬೇಕಂತ ನಾನು ಒಂದು ಬಾಗಿವರೆಗೂ ಮುಂದೆ ಮನೆಯಲ್ಲಿ ಸ್ವಾಮಿ ತಿಳ್ಕೊಂಡು ಬಾಗಿವರೆಗೂ 21ಕ್ಕೆ ಹೋಗಿದೆ 28 ನಮ್ಮ ಕಾರ್ಯಕ್ರಮ ಕಲ್ವು ಬಂದು ಇಲ್ಲಿ ಮಾತಾಡ್ತಾರೆ ಅದಕ್ಕೆ ಏನಿಲ್ಲ ದೇವರು ಏನು ದೇವ್ರು ಹೆಂಗೆ ಏನು ಮಾಡ್ತಾನೆ ಅದಕ್ಕೆ ನಾವು ಅಡ್ಜಸ್ಟ್ ಆಗೋದು ಕಲಿಬೇಕು. ನಾವು ಚಿಂತೆ ಕುದಿ ವಿಚಾರ ಹಿಂಗಾಯ್ತಲ್ಲ ಹಿಂಗಾಗ್ಬೇಕಾಗಿತ್ತಲ್ಲ ಇದು ಹಿಂಗಾಯ್ತು ಅಂತ ಎಂದು ಅನುಭವ ಎಲ್ಲಕ್ಕೂ ಏನೇನು ಬೇಕು ಅಂದ್ರೆ ಶಿವಬಿಚ್ಛಪ್ಪ ಹಿಂಗಾಗ್ಯದ ಆಯ್ತು ಶಿವಬಿಚ್ಛೆ ಹಿಂಗಾಗ್ಯದ ಶಿವಬಿಚ್ಛೆ ಅನ್ಬೇಕು. ಹಂಗಂದ್ರೆ ನಮಗೂ ಏನು ತಾಪ ಆಗಂಗಿಲ್ಲ, ನಮಗೂ ಏನು ಮನಸ್ಸಿಗೆ ನೋವಾಗಂಗಿಲ್ಲ. ಎಲ್ಲರೂ ನಂದು 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 ಅಂತಂದಾಗ ಈಗ ಮನುಷ್ಯನಿಗೆ ಯಾರೋ ಒಬ್ಬರು ಹಿಂಗೆ ದುಃಖ ಹೋಗಿದಂತ ಮಹಾಪುರುಷರು ಹೋದಾಗ ಒಬ್ಬರು ಅವರೇನೋ ಸಲಹೆ ಹೇಳಿದ್ರು, ಹೋದ್ರು. ಅವರು ಮತ್ತೆ ಹತ್ತಿರದ್ದು ಕೇಳಿದ್ರು, ಏನಂತ ಕೇಳಿದ್ರು, ನೀವೇನು ಹೇಳಿದ್ರಿ ಅವರಿಗೆ? ಒಂದೇ ಇದ್ರಾಗ 2 ಬಾಣ ಬಿಟ್ಟಂಗ ಅಂತ ಹೇಳಿದ್ರು. ಅದ್ರ ನಮಗೇನು ತಿಳಿಲಿಲ್ಲ ಅಂತ ಅವ್ರ ಸಮೀಪ ಇದ್ದವರು ಅದಕ್ಕೆ ಹೇಳಿದ್ರು, ನೋಡಪ್ಪ ಮೊದಲನೇದೇನು ಅಂದ್ರೆ ಅವರಲ್ಲಿ ಕೆಲವೊಂದು ಏನೋ ಸಮಸ್ಯೆ ಬರ್ತದೆ. ಏನೋ ಸಮಸ್ಯೆ ಬಂದಾಗ ಏನೋ ಒಂದು ಸ್ವಲ್ಪ ಹೋಗ್ಲಾಕ ಕಾಗದ ಪೇಜ್ ಒಂದು ಏನೋ 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 ಸಣ್ಣ ಪುಟ್ಟ ಏನೋ ಘಟನೆಗಳು ಆಗ್ತಿರ್ತವೆ. ಆದಾಗ ಇದೇನಪ್ಪ 2 ತಿಂಗಳಾಗ ಆರಾಮಾಯ್ತದ, ಮುಂದೆ ಮಾಡೋದಾಯ್ತು ಅಂತ ಹಿಂಗೆ ವಿಚಾರಗಳಿದ್ರೆ ಅವನಿಗೆ ತಾಪ ಆಗಲ್ಲ. ನಾ 2 ತಿಂಗಳಿಂದ ನಂದೇ ಇತ್ತಲ್ಲ, ಅದು ಕೆಲಸ ಇತ್ತಲ್ಲ, ಇದು ಇತ್ತಲ್ಲ, ಹಂಗಿತ್ತಲ್ಲ, ಹಿಂಗಿತ್ತಲ್ಲ, ಅದು ಹತ್ತಿದ್ದು ನೋವು ಒಂದು ಪಟ್ಟಿದ್ರೆ ಇದು ವಿಚಾರ ನೋವು ಡಬಲ್ ಇರ್ತದೆ. ಹಂಗೆ ಮಾಡಬಾರ್ದು. ಯಾವಾಗಲೂ ಹೆಂಗಿರ್ಬೇಕು ಅಂದ್ರೆ ಏನಿರ್ತದ ಅದು ಉತ್ಸಾಹ ಇರಬೇಕು. ಆಯ್ತಪ್ಪ ಹತ್ತಿರ ಹತ್ಲಿ, ಮತ್ತೆ 2 ತಿಂಗಳು ಬೆಡ್ ರೆಸ್ಟ್ ಹೇಳ್ಯಾರ ಆರಾಮಾಗ್ತದೆ. ಇನ್ನು 2 ತಿಂಗಳಿಂದ ಹಾಸಿಗೆ ಹಿಡಿಬೇಕಲ್ಲ, ಹೆಂಗೆ ಹಾಸಿಗೆ ಹಿಡೀಲಿ, ಹೆಂಗೆ ಕೂಲಿ, ಹಂಗೆ ಹಿಂಗಿಂಥವೆಲ್ಲ 108 ಆಲೋಚನೆ ಮಾಡಿದ್ರಾಗ ನೆಗೆಟಿವ್ ತಗೋಬಾರ್ದು, ಪಾಸಿಟಿವ್ ಪಾಸಿಟಿವ್ ಅಂದ್ರೆ ಅದು ಹತ್ತಿದ್ದು ಒಂದು ಬಾಣಿದ್ದು ಇದು ಡಬಲ್ ಬಾಣಿ. ಮೊದಲಿನ ಬಾಣದ ಪರಿಣಾಮ ಕಮ್ಮಿ ಇರ್ತದೆ, ಈ 2ನೇದು ಆಲೋಚನೆ ಮಾಡೋದು ಬಾಣಿನ ಶಕ್ತಿ ಜಾಸ್ತಿ ಇರ್ತದೆ. ನಾವೆಲ್ಲ ಮಾಡೋದು ಹಂಗೆ, ಅದು ಬಿಡಬೇಕು. ಅದು ಬಿಟ್ಟರೆ ನಮಗೇನು ಸಮಸ್ಯೆ ಆಗಲ್ಲ. ಮೊದಲಿಂದ ಏನದ ಸಣ್ಣ ಪುಟ್ಟ ಇರ್ತದೆ, ಆಯ್ತು ತಾನೇ ಆಯ್ತು ಅಂತ ನಾವು ಅದಕ್ಕೆ ಇದು ಆಗಬೇಕು, ಅಡ್ಜಸ್ಟ್ ಆಗಬೇಕು. ಅಂದರೆ ಏನಾಗಲ್ಲ. ಅವ್ರು ಹೇಳಿದ್ರಲ್ಲ, ಪಾಸಿಟಿವ್ ತಗೋಬೇಕು. ಯಾವುದೇ ವಸ್ತು ಪಾಸಿಟಿವ್ ತಗೊಂಡು ಏನೂ ಆಗಲ್ಲ. ಮತ್ತು ಮಾತುಗಳನ್ನು ಹೆಂಗೆ ಆಡ್ಬೇಕು ನಾವು ಅಂದ್ರೆ ಇನ್ನೊಬ್ಬರಿಗೆ ತುಚ್ಛಂಗೆ ಆಡಬಾರ್ದು, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗಂಗೆ ಆಡಬಾರ್ದು. ಈಗ ಆಡ್ಸ್ಕೊಂಡವ್ರನ್ನು ತಪ್ಪು ಮಾಡ್ಕೋಬಾರ್ದು. ಆಡೋರು ಆಡ್ತಾರ, ಆಡೋರು ಆಡಬಾರ್ದು. ಆಡಿದ್ರೂ ನಾವು ತಪ್ಪು ಮಾಡ್ಕೋಬಾರ್ದು. ಯಾವಾಗಲೂ ಹೆಂಗಿರ್ತದೆ ರಾತ್ರಿ
ಶರಣ ಶರಣಾರ್ಥಿ ಶರಣ ಬಂದಿದ್ದ ಕೆಲಸ ಎಲ್ಲ ಸಮರ್ಪಿತ ಆಗಿದೆ. ಈ ಮುಂದಿನ ಜೀವನ ಸಮರ್ಪಿತ ಮಾಡಬೇಕು. ಅವ್ರು ಹೀಗೆ ಬರ್ಬೇಕಂತ ಮನೆ ನಾವು ಸಣ್ಣ ಕೇಳ್ತೀವಿ ಏನೋ ಒಂದು ಹೊಸ ಯೋಜನೆ ಹಾಕ್ಕೊಂಡು ಡ್ಯೂಟಿ ಮಾಡ್ಬೇಕು ಆ ಕಡೆ ಹೇಳ್ಕೊಂಡು ಬರ್ತಾರೆ. ಹಳ್ಳಿ ಹಳ್ಳಿ ಸೇವೆ ಮಾಡಬೇಕು ಅನುಭವ ಮಾಡಿ. ಹೋಗೋಣನೇ ಅವ್ರಿಗೆ ಬಾ ಅಂತಿರ್ತಾರೆ. ಅಲ್ಲೇ ಮನೆ ಮಾಡಿ ಅಷ್ಟೇ ಇರ್ತದ, ಇಲ್ಲಿಂದು ಅಷ್ಟೇ ಕಿಲೋಮೀಟರ್ ಕೇಳಿದ್ರಪ್ಪ ಎಲ್ಲ ಮುಗೀತಲ್ಲ. ಅವ್ರದ್ದೊಂದು ನನಗೆ ಚುಟ್ ಚುಟ್ ಇತ್ತು, ನಮ್ಮ ಮನೆಯವ್ರಿಗೆ ಒಂದು ಕಡೆ ಹೆಚ್ಚಾಗಿತ್ತು, ಎಲ್ಲ ಮುಗೀತು. ಅವ್ರದ್ದು ಆಯ್ತು, ಮನೆಯವ್ರದ್ದು ಆಯ್ತು, ಮಗಳದ್ದು ಆಯ್ತು, ಎಲ್ಲ ನೆನಪು. ನಮ್ಮ ಶೇರ್ ಮಾಡ್ಕೊತ ಅವ್ರ ಗುರುವಿನ ಪುಣ್ಯ ಅದಂತೆ ನಂದೇನಿಲ್ರಿಯಪ್ಪ, ನಮ್ಮ ಮಗಳಿಗೊಂದು ಚಲೋ ವರ ಸಿಗ್ಬೇಕು ಅಂದೇ ಅಂತ. ಹುಡುಕಿ ಕಾಸಿನ ಮಕ್ಕಳು 100 ವರ್ಷದ ಶಿಷ್ಯರೇ ಅವರು ಬಂಗಾರ ಬಿದ್ದಿದ್ದೆಲ್ಲ ಜವಾಬ್ದಾರಿ ಅವರೇ ಮಗನ ಅದೆಲ್ಲ ಗೊತ್ತಿಲ್ಲ. ಇದಕ್ಕೆ ಗಡ್ಡೆಂದು ನಿಜಾಮನ ಕಾಲದಾಗ ನಮ್ಮದು ಹೊಲ ಹೋಗಿತ್ತು. ಆ ನಿಜಾಮಂದು ಮುಸ್ಲಿಮ್ ಕಬ್ಜಾ ಮಾಡಿ ಕಾರಂಗಿ ಹೊಲ ಕಬ್ಜಾ ಮಾಡಿದಾಗ ಆಮೇಲೆ ಊರವರೆಲ್ಲ ಅದು ಮುಸ್ಲಿಂ ನಿಜಾಮುನ್ ಇದಾಗಣ ಸರ್ದಾರ್ ವಲ್ಲಭಾಯ್ ಪಟೇಲ್ ಆದ್ರೆ ಪೊಲೀಸ್ ಆ್ಯಕ್ಷನ್ ಇದಾಯ್ತದ, ಮಿಲಿಟ್ರಿ ಬಂತು, ಅವ್ರು ಶರಣಾಗತ್ತಾರೆ. ಆ ಟೈಮಿನಾಗ ಊರೆಲ್ಲ ಒಗ್ಗಟ್ಟಾಗಿ ಸೇರಿ ಆಪೋರೆಲ್ಲ ಅಪೋರಿ ಮಾಡ್ಕೊಳ್ಬೇಕು ಅಂತ ನಿರ್ಣಯ ಮಾಡಿದ್ರು. ಅವು ಎಷ್ಟು ಹರಾಜಾಗಿತ್ತು ಅಂತ ಎಷ್ಟಕ್ಕಾಗಿತ್ತು ಅಷ್ಟು ರೊಕ್ಕ ಮಗಳು ಕೊಡಬೇಕು ಅಂತ ಇತ್ತು. ಗುರುಗಳು ಕೊಟ್ಟರು. ಅವಾಗ ಏನಾಗಿತ್ತು, ನಿಯಮ ಏನಿತ್ತು ಅಂತ, ಮಕ್ಕಳು ಮರುಗಳು ಇದ್ದವರಿಗೆ ಹೊಲ ಅವ್ರ ಹೆಸರಲ್ಲಾಯ್ತಿತ್ತು. ಸಾಧುಗಳಿಗೆ ಸನ್ಯಾಸಿಗಳಿಗೆ ಹೆಸರು ಹೊಲ ಆಗಬಾರ್ದು ಕಾನೂನು ಇತ್ತು ಆ ನಿಜಾಮನ ಹೇಳಕ್ಕೆ. ಆ ಕಾನೂನು ಇದ್ದಾಗ ಈಗ ನೀವು ಹಳೆ ಅದಲ್ಲ, ಹಳೆಯಂದು ಅಪ್ಪ ಮುತ್ಯ ಅಂದು ಬಸಪ್ಪ ಗಡ್ಡೆ ಅಂತ ಇದ್ದು, ಆ ಬಸಪ್ಪ ಗಡ್ಡೆ ಹೆಸರು ಮಾಡ. ಆ ನಂತರ ಮುಂದೊಂದು 6 ತಿಂಗಳದಾಗ ಅದು ಕಾನೂನು ಚೇಂಜ್ ಆಯ್ತು. ಆ ಚೇಂಜ್ ಆದ್ರೂ ಅದು ಇನ್ನು 6 ತಿಂಗಳ ಬೇಗ ಮಾಡಿಕೊಡ್ಲಿಲ್ಲ. ಊರವ್ರ ಮಂದಿ ಎಲ್ಲ ಆಯ್ತು, ಗುರುವೆಲ್ಲ ಹೋಯ್ತು ಹಾಕು. ಒಂದು ದಿವಸ ಹೋಗಿ ಮಂದಿ ಎಲ್ಲ ಹಿಂಗಾಗುತ್ತವು ಬಸಪ್ಪ ಅಂತ, ಅದಕ್ಕೇನಪ್ಪ ನಿಮ್ಮ ಹೊಲ ನೀವು ಮಾಡಿಕೊಡ್ತೀನಿ ಮಾಡಿ ಕರ್ಕೊಂಡು ಆವಾಗ ಮಾಡಿ. ಹಂಗಂದ್ರೆ ಯಾಕೆ ಹೇಳ್ತೀವಿ ಅಂದ್ರೆ ಗಡ್ಡೆಂದು ಮನೆತನ ಬಾಕಿ ಭಾಳ ಸಂಬಂಧ. ಯಾವಾಗ ಹೋದ್ರೂ ಅವ್ರ ಮನೆಗೆ ಪೂಜೆ ಆಯ್ತಿತ್ತು, ನಮ್ಮದು ಅವ್ರ ಮನೆಗೆ ಆಯ್ತಿತ್ತು. ಅಲ್ಲಿ ಗಡ್ಡೆಯವ್ರ ಮನೆ ಕರಮಗಿಗೆ 2 ವರ್ಷ ಮಾಡಿದ್ವಿ. ಹೊಲ ಎಲ್ಲ ನೋಡಿದ್ವಿ. ಆಯ್ತಾಯ್ತು, ಅಲ್ಲಿ ನೋಡಿ 2 ವರ್ಷ ಆಗಿದೆ ಉಳ್ಕೊಂಡಿನ್ರಿ ಅಲ್ಲಿ. ಶರಣಾರ್ಥಿ ತಾಯಿ ನೀನು, ಬಂದು ನೀನು, ಬಳಗ ನೀನೇ, ನೀನಲ್ಲದೆ ಮತ್ತೆ ಯಾರು ಇಲ್ಲವಯ್ಯ. ಅಲ್ಲದೋ ನೀರಲ್ಲದೋ ನಿಮಗಲಮ್ಮ. ಶರಣ ಸತಿ ಲಿಂಗಪತಿ ಹರ ಹರ ರಮಾರದಿ ವಿಶ್ವಗಣ